ಒಂದು ಸೀನು ಮನೆ ಬೇಕಾಗತ್ತೆ. ಶೂಟಿಂಗ್ ಟೈಮಲ್ಲಿ ಯಾವ ಮನೆ ಸಿಗುತ್ತೋ ಆ ಮನೆ ತೊಗೊಂಡು ಹಾಕಿದ್ರೆ ಆಯಿತು. ಎರಡೇ ಪೇಜ್ ಇರೋದು. ಏನು ರೀ ಸರ್ ಇನ್ನೂ ಯಾರೂ ಬಂದೇ ಇಲ್ಲ ಅಲ್ರಿ? ಬರ್ತಾರೆ ಈಗಿನ್ನು. ಇವತ್ತು ಮಳೆ ಬಂದು ಕಂಟಿನ್ಯೂಸ್ ಐತಲ್ಲ, ಒಂದು ವಾರ ಆಯ್ತು. ಈಗ ಹನುಮೇಶ್ ಒಬ್ಬನೇ ನೋಡಿ ಫೋನ್ ಮಾಡಿದ್ದು, ಬರಕತ್ತೀನಿ ಇಲ್ಲ ಅದೀನಿ ಅಂತೇಳಿ. ಅತ್ತ ಫಸ್ಟ್ ಬರ್ತಾನೆ ರೀ ಇವತ್ತು. ಏನು ಗೊತ್ತಿಲ್ಲ, ಬರ್ತೀನಿ ಅಂತಂದ. ಯಾವುದೋ ಬೈಕ್ ಸಿಕ್ಕೈತಿ ಬರ್ತೀನಿ ಅಂತಂದ. ಮತ್ತು ನೀನು ಹಚ್ಚಿ ಫೋನ್ ಹಚ್ಚಿ ಹೇಳಿಗಿಳಿ. ಇಲ್ಲ ಸರ, ಎಲ್ಲರಿಗಿಂತ ಲೇಟಾಗಿ ಬರ್ತಿದ್ನಲ್ರಿ, ಅದಕ್ಕೆ ಅಲ್ಲಿಂದ ಒಳ್ಳೆ ಹೋಗಂಗೆ ಅದನ್ನತ್ತ. ಸರ್ ಅದು ಕ್ಯಾಮ್ರಾ ಬ್ಯಾಟ್ರಿ ಅವನ್ನೆಲ್ಲ ಚಾರ್ಜ್ ಹಾಕ್ಲೇನು ಸರ್? ಹಾಂ ಸರಿ ಹಾಕು. ಅವು ಮತ್ತು ಮಳೆ ಗಿಳಿ ಬರಂಗೈತೆ ಸರ, ಅದಕ್ಕೆ ಹೋಗಿ ಹಾಕು. ಹಂಗೆ ಅದು ಮೈಕ್ನ ಚಾರ್ಜಿಗೆ ಹಾಕು. ಡೈರೆಕ್ಟಾಗಿ ಇದಕ್ಕೆ ಪ್ಲಗ್ಗಿಗೆ ಹಾಕ್ಬೇಡ, ಪವರ್ ಬ್ಯಾಂಕಿಗೆ ಹಾಕು. ಹಾಂ ಆಯ್ತಲ್ಲ ಸರ್. ಸರಿ ಸರ್. ಎಲ್ಲ ಬ್ಯಾಗಿಗೆ ರೆಡಿ ಮಾಡ್ಕೊಂಡು ಬರೋಕತ್ತಿದ್ದು ಸರ. ಬರೋಕತ್ತಿದ್ರಿ ಅರ್ಜೆಂಟ್ ಒಂದು ಕೆಲಸ ಬಂದ್ಬಿಡ್ತು ಸರ. ಹಂಗಾಗಿ ಸರ್ ನಾಳೆ ಬೆಳಗ್ಗೆ ಬರ್ತೀನಿ ತೋರಿ ಸರ. ಅಲ್ಲ ಬರ್ರಿ, ಒಬ್ರು ಇಲ್ಲ ಅಂದರೆ ಶೂಟಿಂಗ್ ಆಗಲ್ಲ, ನಿಮ್ಗೆ ಗೊತ್ತೈತಿಲ್ಲ. ಇಲ್ಲ ಸರ್, ಈಗ ನಾನು ಅದು ಬನ್ನಿವೇರಿ ಐತೆ ಸರ್. ನಾನೀಗ ಹೋಗಬೇಕು ಸರ್ ಆ ಕೆಲಸಕ್ಕೆ. ಆ ಕೆಲಸ ಮುಗಿಸೇನು ಸರ್, ಮಧ್ಯಾಹ್ನ ಒಂದು 3 ಗಂಟೆ ಆಗುತ್ತೆ, ಬಂದ್ರೆ ನಡೀತೇನೆ ಸರ್? ಇಲ್ರಿ, ಈಗ ಬರ್ಬೇಕು ಬೆಳಗ್ಗೆ. ಇಲ್ಲ ಸರ್, ಬೆಳಗ್ಗೆ ಅಂದ್ರೆ ಆಗಲ್ಲ ಸರ್, ದಯವಿಟ್ಟು ಆಗಲ್ಲ. ಅರ್ಜೆಂಟ್ ಆ ಕೆಲಸಕ್ಕೆ ಹೋಗಬೇಕು ಸರ್ ನಾನು. ಯಾಕಂದ್ರೆ ಅವರು ಇಲ್ಲೇ ಚಪ್ಪಲ್ ಇಲ್ಲೇ ನಿಂದ್ರಿಸ್ಬಿಡಿ ಅಣ್ಣ. ಇಲ್ಲೇ ಥ್ಯಾಂಕ್ಸ್ ಅಪ್ಪ ಅಣ್ಣ, ಪುಣ್ಯ ಬರಲ್ಲ ಅಪ್ಪ. ಏನು ಮಾಡಕತ್ತೀರಿ ಅಣ್ಣ? ಅಣ್ಣ ಸಿನಿಮಾ ಶೂಟಿಂಗ್ ಮಾಡಕತ್ತೀವಿ. ಇಲ್ಲೇ ಇರ್ತೀನಿ ಅಣ್ಣ. ಹಾಂ ಇಲ್ಲೇ ಇರ್ತೇವೆ. ವಾಪಸ್ ಬರ್ತಾನೆ ಇಲ್ಲಿ ನಮ್ಮ ಫ್ರೆಂಡ್ ಅದ. ನಾವು ಬಾರೋ ಅಣ್ಣ ಬಾ. ನಮ್ಮ ಫ್ರೆಂಡ್ ಅದ, ಇಲ್ಲೇ ಕರ್ಕೊಂಡ್ಬಿಡ್ತಾನೆ. ಅಣ್ಣ ಬಾ, ಇಲ್ಲೇ ಇರ್ತೀವಿ ಬಾ. ಹಾಂ ಸರಿ, ನಾಲ್ಕು ಹೋಗಪ್ಪ. ಪ್ರತಿ ಸರ್ನ ಇಷ್ಟ ಲೇಟ್ ಆಗೈತಿ, ಎಲ್ಲಿ ಬೇಕೈತಿ ಬಿಡ್ತಾರನ್ ಸರ್ ನಾನು. ಎಲ್ಲರೂ ಬಂದ್ಬಿಟ್ರೇನಪ್ಪ ಮರೆ. ಸರ್ ಇಲ್ಲೇ ನಿಂತಾರೆ. ನಮಸ್ಕಾರ ಸರ್. ಹಾಂ ನಮಸ್ಕಾರ. ಬರ್ರಿ. ಬಂದಿರಿ. ಏನು ಇವತ್ತು ಜಲ್ದಿ ಬಂದುಬಿಟ್ರಿ? ಎಲ್ರಿಗಿಂತ ಲಾಸ್ಟ್ ಬರೋರು. ಜಲ್ದಿ ಬರೋಕ್ಕೇನು ಬಿಡಿ ಸರ್. ಅಲ್ಲಿ ಮತ್ತೆ ಅದು ಗುನ್ನಾಳಿಗೆ ಬಂದರೆ, ಗುನ್ನಾಳಿಂದ ಉಂಗಲ್ಕುಂಟಿಗೆ ಒಂದು ಬೈಕ್ ಬಂತ್ರೆ, ಅಲ್ಲಿಂದ ಖುಷಿಯಾಗಿ ಬಂತ್ರೆ ಮತ್ತೆ ಈತು ಇಲ್ಲೇ ಖುಷಿಲಿಂದ ಇಲ್ಲೇ ಬಿಟ್ಟು ಬಂದ್ಬಿಡ್ಬಾರಪ್ಪ ಅಂದೆ. ಬಂದರೆ ಅವ್ರು ಪುಣ್ಯ ಬರಲ್ರಿ ಆತ. ಇದು ಫಸ್ಟ್ ನೋಡಿ, ನೀವು ಫಸ್ಟಿಗೆ ಬಂದಿದ್ದು ಎಲ್ರಿಗಿಂತ ಮುಂಚೆ. ದೊಡ್ಡ ಪುಣ್ಯ ರೀ ಅದನ್ನ. ಆತ ಇಲ್ಲ ಬಿಟ್ಟು ಬರ್ತಂದ್ರೆ ಆ ಹುಡುಗ. ಈಗ ಎಲ್ಲರೂ ಬಂದ್ರು ಸರ್ ಅಲ್ಲೇ? ಇಲ್ಲ ಬಂದಿಲ್ಲ, ಈಗ ಬರ್ತಾರೆ ಇನ್ನು. ಈಗ ನೀವೇ ಫಸ್ಟ್ ನೋಡಿ, ನೀವೇ ಲಾಸ್ಟಿಗೆ ಬರೋದು, ಫಸ್ಟಿಗೆ ಬಂದಿರಿ ಇವತ್ತು. ಫೋನ್ ಮಾಡ್ತೀನಿ. ಮಾಡಿ ಸರ್ ಮಾಡಿ. ನಾ ಎಲ್ಲರೂ ಬಂದ್ರೆ ಅಂತ ಮಾಡಿಬಿಟ್ಟಿನಿ ರೀ. ಹಲೋ. ಹಾಂ ಮೇಘನಾ, ಎಲ್ಲಿ? ಸರ್ ಪರ್ಸ್ನಲ್ ಪ್ರಾಬ್ಲಮ್ ಆಯಿತು ಸರ್, ಅದಕ್ಕೆ ಬರೋಕ್ಕಾಗಿಲ್ಲ. ಅಲ್ಲ ಏನು ಪ್ರಾಬ್ಲಮ್ಮು? ಸರ್ ಪರ್ಸ್ನಲ್ ಪ್ರಾಬ್ಲಮ್ ಸರ್. ಅಲ್ಲ ಶೂಟಿಂಗ್ ಇರೋದು ಗೊತ್ತಿಲ್ಲ ನಿಮಗೆ? ಹಾಂ ಸರ್, ಆ್ಯಕ್ಚುಲಿ ನಾನೇ ನಿಮಗೆ ಕಾಲ್ ಮಾಡ್ಬೇಕು ಅಂದ್ಕೊಂಡೆ ಸರ್, ನೀವೇ ಕಾಲ್ ಮಾಡಿಬಿಟ್ರಿ ಸರ್. ಅಲ್ಲಮ್ಮ, ಈಗ ಎಲ್ಲರೂ ಆರ್ಟಿಸ್ಟ್ ಎಲ್ಲ ಬಂದುಬಿಟ್ಟಾರೆ. ಆಲ್ರೆಡಿ ಒಂದು 2-3 ಜನ ಬಂದುಬಿಟ್ಟಾರೆ. ನೀನು ಸಡನ್ನಾಗಿ ಹಿಂಗೆ ಹೇಳಿದ್ರೆ ಹೆಂಗೆ? ಅಡ್ವಾನ್ಸಾಗಿ ಫೋನ್ ಆದರೂ ಮಾಡಬೇಕಲ್ಲ ನನಗೆ. ಸರ್ ನೆಕ್ಸ್ಟ್ ವೀಕ್ ಬರ್ತೀನಿ ಸರ್, ಸಾರಿ ಸರ್. ಅಲ್ಲ ನೀನು ನೆಕ್ಸ್ಟ್ ವೀಕ್ ಬರೋದಲ್ಲ, ನೀನು ಬರೋದ್ರ ಬಗ್ಗೆ ಅಲ್ಲ. ಇವಾಗ ಶೂಟಿಂಗ್ ಮಾಡ್ತಾ ಇದೀವಲ್ಲ, ಶೂಟಿಂಗ್ ಪ್ಲ್ಯಾನ್ ಮಾಡಿ ಈಗ ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ. ಏನು ಮಾಡೋದು ಈಗ? ಸರ್ ಸಾರಿ ಸರ್, ಪರ್ಸ್ನಲ್ ಪ್ರಾಬ್ಲಮ್ ಆಯಿತು ಸರ್, ಅದಕ್ಕೆ ಬರೋಕ್ಕಾಗಿಲ್ಲ. ಇಲ್ಲಾಂದರೆ ಬರ್ತಾ ಇದ್ದೆ ಸರ್. ಓಕೆ ಅಮ್ಮ, ಪ್ರಾಬ್ಲಮ್ ಆಗಿರ್ಬೋದು. ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ 1 ವೀಕ್ ಬಿಫೋರೇ ಹೇಳಿರ್ತೀವಲ್ಲ, ಅವಾಗ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿಬಿಟ್ರೆ. ಸೊ ಒಬ್ಬರು ಮಿಸ್ ಮಾಡಿದರೆ ಏನಾಗುತ್ತೆ ಅಂತ ಗೊತ್ತಿದ್ದಾನೆ ಶೂಟಿಂಗ್ ಅಂದರೆ ಏನಂತ. ಹೌದು ಸರ್, ಬಟ್ ನಾನು ಕಾಲ್ ಮಾಡ್ಬೇಕು ಅಂದ್ಕೊಂಡೆ ಸರ್, ಅಷ್ಟರೊಳಗಡೆ ನೀವೇ ಕಾಲ್ ಮಾಡಿಬಿಟ್ರಿ ಸರ್. ಸರಿ ಆಯಿತು ಬಿಡಿ. ಸಾರಿ ಸರ್, ನೆಕ್ಸ್ಟ್ ವೀಕ್ ಬರ್ತೀನಿ ಸರ್. ಅಲ್ಲ ನೀನು ನೆಕ್ಸ್ಟ್ ವೀಕ್ ಬರ್ತೀಯ, ಬಟ್ ನಾವು ಅವಾಗ ಶೂಟಿಂಗ್ ಮಾಡಬೇಕಲ್ಲ. ಹೌದು ಸರ್, ಸಾರಿ ಸರ್. ಸರಿ, ನಾನು ಕಾಲ್ ಮಾಡ್ತೀನಿ ಮತ್ತೆ. ಸಾರಿ ಸರ್. ಏನ ಸರ್? ಏನಿಲ್ಲ, ಏನೋ ಪ್ರಾಬ್ಲಮ್ ಐತಂತ, ಪರ್ಸ್ನಲ್ ಪ್ರಾಬ್ಲಮ್ಮು. ನಿಮ್ಗೆ ಗೊತ್ತಲ್ಲ, ಒಬ್ಬರು ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನೀವು ಹೋಗಿರ್ರಿ, ನಾನು ಫೋನ್ ಮಾಡ್ತೀನಿ. ಹಂಗಲ್ರಿ ಸರ್, ನೀವೇನು ಬಿಟ್ಟು ಬರೋದು ಬ್ಯಾಡ ಬಿಡ್ರಿ. ನಾ ಏನಾರು ಮಾಡೋಕಿನಿ ಅಂತ ಮನೆಗೆಲ್ಲ ಬೇಸ್ಕೊಂಬಂದಿನಿ ರೀ ಸರ್ ನಾನು. ಅವರು ಬೇರೆ ಕಡೆ ಊರಿಗೆ ಹೋಗೋಣ ಅಂತಂದ್ರೆ ಅವ್ರು ಕ್ಯಾನ್ಸಲ್ ಮಾಡ್ಕೊಂಬಂದಿನಿ. ನಾವು ಸಿಟ್ಟು ತಿಳ್ಕೊಂತ ಹೆಣ್ಮಕ್ಳು. ಈಗ ನಿಮ್ಗೆ ಗೊತ್ತಲ್ಲ, ಒಬ್ರು ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಹೇಳ್ಬೇಕು ಬಿಡ್ರಿ ಸರ್ ನೀವು ಎಲ್ಲ ಹಂಗತ್ತಮ್ಮ. ನಾನು ಸರಿ ಹೋಗಿ ಬರ್ರಿ, ನಾನು ಫೋನ್ ಮಾಡ್ತೀನಿ ಮತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ಇಬ್ಬರೇ ಇದ್ಕೊಂಡು ಏನು ಮಾಡೋಣ ಹೇಳ್ರಿ ನಾವು. ಈಗ ಅವ್ರಿಗೆಲ್ರಿಗೂ ಫೋನ್ ಮಾಡಿ ನಾನು ಕ್ಯಾನ್ಸಲ್ ಅಂತ ಹೇಳ್ತೀನಿ. ಹೋಗಿ ಆಯ್ತು ತೋರಿಸಿ. ಹಲೋ ಸರ್, ಹೇಳ್ರಿ ಸರ್. ಹಾಂ ಹಲೋ ಸಂಗೀತ, ಎಲ್ಲಿ? ಸರ್ ನಾ ಬಸ್ನಾಗ ಬರಾಕತ್ತಿದ್ದೆ ಸರ್, ಈಗ ಅಲ್ಲೇ ಬರಾಕತ್ತೀನ್ರಿ. ಅಯ್ಯೋ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಏನು ಸರ್, ಏನಾತ್ರಿ? ಅಂದರೆ ಏನಿಲ್ಲ, ಅದು ಲಾಸ್ಟ್ ಟೈಮ್ ಒಂದು ಹುಡುಗಿ ಬಂದಿತ್ತಲ್ಲ, ಸೊ ಹೀಗೆ ಹೇಳಿದ್ದೆ.
ಏನಂದರೆ ಈಗ ನಾನು ಶೂಟಿಂಗಿಗೆ ಬರಕತ್ತೇನಮ್ಮ ಅಂತ ನಾನು ಫೋನ್ ಮಾಡಿದರೆ ಆವಾಗ ರಿಸೀವ್ ಮಾಡಿ ಸರ್ ಹಿಂಗೆ ಪ್ರಾಬ್ಲಮ್ ಆಗೈತೆ ಹಿಂಗೆ ಅಂತ ಹೇಳಕತ್ತಲ್ಲ, ಅದಕ್ಕೆ ನೆಕ್ಸ್ಟ್ ವಾರ ಮಾಡೋಣಂತೆ ಶೂಟಿಂಗು. ಅಯ್ಯೋ ಸರ್ ನೀವು ಏಕ್ದಮ್ ಹಿಂಗಂದ್ರೆ ಹೆಂಗ್ ಆಕತ್ರಿ ಸರ? ನಾನು ಕೆಲಸ ಇರ್ತಾವ್ರಿ, ನಾನು ಪ್ರೋಗ್ರಾಮ್ ಒಂದ್ ಬಂದಿತ್ರಿ, ನಾ ಎಲ್ಲಾನು ಬಿಟ್ಟೀಗ ಅಲ್ಲಿಗೆ ಬರಾಕತ್ತೀನ್ರಿ ಸರ್. ನಾ ಒಮ್ಮೆ ಏಕ್ದಮ್ ಹಿಂಗ್ ಹೇಳಿದ್ರಿ ಹೆಂಗ್ರಿ? ಇಲ್ಲ ಶೂಟಿಂಗ್ ಮಾಡ್ಬೋದಿತ್ತು, ಈಗ ಒಬ್ರು ಇಲ್ಲ ಅಂತಂದರೆ ಗೊತ್ತಲ್ಲ ಶೂಟಿಂಗ್ ಕಷ್ಟ ಆಗತ್ತೆ ಅಂತ. ಅದೇ ರೀ ಸರ್, ಇದನ್ನ ನೀವು ಮೊದ್ಲೇ ನಾನು ಇನ್ಫಾರ್ಮ್ ಮಾಡ್ಬೇಕಾಗಿತ್ತಿಲ್ರಿ. ಒಂದ್ ಹುಡುಗಿಗೆ ಹೇಳಿನಿ, ಆಕಿಗೆ ಫೋನ್ ಮಾಡಿ ಕೇಳ್ಕೊತೀನಿ. ಈಗ ಶೂಟಿಂಗ್ ಕ್ಯಾನ್ಸಲ್ ಅಂದ್ರೆ ಹೆಂಗ್ರಿ ಸರ? ಒಂದು ವಾರದ ಮುಂಚೆನೇ ಹೇಳಿನಿ ಬರ್ತೀನಿ ಅಂತ ಹೇಳಿಲ್ಲ, ಈಗ ಸಡನ್ನಾಗಿ ಫೋನ್ ಮಾಡಿದಾಗ ಪರ್ಸ್ನಲ್ ಪ್ರಾಬ್ಲಮ್ ಅಂತ. ಅದು ಏನು ಪ್ರಾಬ್ಲಮ್ ಅಂತಲೂ ಗೊತ್ತಿಲ್ಲ. ಈಗ ಆಲ್ರೆಡಿ ಹನುಮೇಶು ಅವರೆಲ್ಲ ಬಂದ್ಬಿಟ್ಟಾರೆ. ಖರೇ ರೀ ಸರ, ಈಗ ಅವ್ರಿಂದ ಮತ್ ಹೊಳ್ಳಿ ಈಗ ನಾವ್ ಖಾಲಿ ಕುಂದಿರ್ಬೇಕಾತಲ್ರಿ ಸರ. ನನ್ ಕಾರ್ಯಕ್ರಮ ಎಲ್ಲ ನಿಮಗ್ ಗೊತ್ತಲ್ಲ, ನಾನ್ ಫ್ರೀ ಇರುದಿಲ್ರಿ ಯಾವಾಗ್ಲೂ. ನಾನ್ ಶೂಟಿಂಗಿಗೆ ಅಂತಾನ ಬರಾಕತ್ತೀನ್ರಿ ಸರ. ಈಗ ಸುಮ್ನೆ ನೀವು ಕೊಟ್ಟಿರೋಷ್ಟು ಡೇಟು ಫ್ರೀನ ನೋಡ್ರಿ ಸರ್ ನಾನ್ ಇವಾಗ. ಇಲ್ಲ ನೆಕ್ಸ್ಟ್ ಮಾಡೋಣಂತೆ. ನೀವು ಯಾವಾಗ ಫ್ರೀ ಇರ್ತೀವಿ ಅವಾಗ ನಾನು ಶೂಟಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇದು ಒನ್ ಟೈಮ್. ಸೊ ಏನಾದರೂ ಮಾಡ್ಕೊ. ಇವಾಗೇನು ಬಸ್ ಸ್ಟಾಪಲ್ಲಿ ಇದೆಯಾ? ಹ್ಞೂನ್ರಿ ಸರ, ಜಸ್ಟ್ ನಾ ಇನ್ನೊಂದು 10 ನಿಮಿಷಕ್ಕಂದ್ರೆ ನಾ ಕೊಪ್ಪಳ ಬಸ್ ಸ್ಟಾಪ್ನಾಗ ಇರ್ತೇನ್ರಿ ಸರ. ಅಯ್ಯಯ್ಯೋ, ಒಂದು ಕೆಲಸ ಮಾಡು, ಅಲ್ಲಿ ರಿಟರ್ನ್ ಹೋಗ್ಬಿಡು. ಅಯ್ಯೋ ಏನ್ ಸರ್ ಇಷ್ಟು ದೂರ ಕಳಿಸಿ ರಿಟರ್ನ್ ಕಳ್ಸಾತಿರಲ್ಲ ಸರ. ಇರಲಿ, ನಾನು ಫೋನ್ ಮಾಡ್ತೀನಿ ಸಂಗೀತ ಮತ್ತೆ. ಸಾರಿ. ಆಯ್ತು ಬಿಡ್ರಿ ಸರ್, ಏನ್ ಮಾಡಕ್ ಆಗ್ತೈತಿ, ಖಾಲಿ ಕೂತ್ಕೊಂಡಿರೋದು. ಇಲ್ಲ ಹೊಸಬ್ರನ್ನ ಕರೆಸ್ತೀವಲ್ಲ, ಅದು ನಮ್ಮದೇ ಪ್ರಾಬ್ಲಮ್ಮು. ಸರಿ ಮಾಡ್ತೀನಿ ಸಂಗೀತ ನಾನು ಮತ್ತೆ. ಆಯ್ತು ತಗೋರಿ ಸರ್, ಥ್ಯಾಂಕ್ಸ್ ಸರ್. ಹಲೋ ಹಲೋ ಹಲೋ, ಯಾರು? ನಾನು ಹನುಮೇಶ, ನಿನ್ನ ಜೊತೆ ಆ್ಯಕ್ಟಿಂಗ್ ಮಾಡ್ತಾನಲ್ಲ, ಸಿನಿಮಾ ಮಾಡಗಲ್ಲ ನಾನು ಒಂದು ಮಾಡಿವಲ್ಲ. ಓ ಸರ್, ಸಾರಿ ಗೊತ್ತಾಗಿಲ್ಲ ಸರ್, ಹೇಳಿ. ಏನಂದ್ರಿ ಸರ್? ಸರ್ ಅದೇ ನನ್ನ ಪರ್ಸನಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಹೋಗಕ್ಕಾಗಿಲ್ಲ ಸರ್. ಅವ ಚಲೋ ಮಾಡಿದ್ ಬಿಡು ಬೇ, ನನಗಾರ ಮತ್ತೆ ಇದು ಮಾಡ್ತದ. ನೀನು ಹೇಳೋದು ಚಲೋ ಮಾಡಿ ನೀನು. ಸರ್ ನಾನೇನ್ ಬೇಕಂತ ಮಾಡಿಲ್ಲ ಸರ್, ಪರ್ಸನಲ್ ಪ್ರಾಬ್ಲಮ್ ಇತ್ತು, ಸೊ ಅದಕ್ಕೆ ಬರಕ್ಕಾಗಿಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದ್ದೀನಿ. ಹೌದಾ? ಆದರೂ ಹೆಣ್ಮಕ್ಳಿಗೆ ಏನಾರು ಕೇಳ್ತಾರೆ ನೋಡ್ಬೇ, ನನಗಂದ್ಬಿಟ್ರೆ ಆಗ ಜಬರ್ಸ್ಬಿಡ್ತಾನೆ. ಬರ್ರಿ ನೀವು ಸುಮ್ಕ, ಏನು ನೀವು ನಡೀತು ಬರ್ರಿ ಅಂತ ಕರೆದು ಬಿಡ್ತಾರೆ. ನಮಸ್ಕಾರ, ಪುಣ್ಯ ಬರಲಿ. ಯಾವ ನಿನಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ? ಸರ್ ನಿಜವಾಗ್ಲೂ ಸರ್, ನಾನು ಬೇಕಂತ ಮಾಡಿಲ್ಲ, ಪರ್ಸನಲ್ ಪ್ರಾಬ್ಲಮ್ ಇತ್ತು. ಮತ್ತೆ ಸರ್ ನೀವು ಪಿನ್ ಇಟ್ಕಿಟ್ಟಿರಾ? ನಾನೇ ಪಿನ್ ಇಡ್ಲೋ, ನೀನು ಕ್ಯಾನ್ಸಲ್ ಮಾಡಿದೆ, ನನಗೆ ಖುಷಿಯಾಗೈತಿ ನಾನು. ಅಲ್ಲ ಸರ, ಶೂಟಿಂಗ್ ಏನೋ ಕ್ಯಾನ್ಸಲ್ ಆಯ್ತು ಅಂದ್ರಿ ಅಂತ. ಕ್ಯಾನ್ಸಲ್ ಆಯ್ತು, ಮತ್ತೆ ಏನು ಮಾಡೋದು? ಏನು ಮಾಡಿ ಸರ್, ಹೋದ ತಿಂಗಳಿಂದ ಹಿಂಗಾಯ್ತು ಸರ, ಮತ್ತು ಈಗ ಹಿಂಗೆ ಅಂದ್ರೆ ಹೆಂಗೆ ಸರ? ಈ ಪ್ರಾಬ್ಲಮ್ ಏನಂದರೆ, ಇಷ್ಟು ಜನನ ಒಂದು ಕಡೆ ಕೂಡ್ಸೋದು ಅಷ್ಟು ಈಸಿ ಅಲ್ಲ. ಅದು ಒಬ್ಬೊಬ್ಬರೇ ಒಂದೊಂದು ರೀಸನ್ ಹೇಳ್ತಾರೆ, ಪದೇ ಹಿಂಗಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬೇರೆಯವ್ರನ್ನೆಲ್ಲ ಹಾಕೊಂಡು ಮಾಡ್ತೀವಿ ಅಂದಮೇಲೆ ಇದೆಲ್ಲ ಕಾಮನ್. ಮತ್ತು ನಂದು ಹೆಂಗೆ ಸರ? ಏನಿಲ್ಲ, ಮತ್ತೀಗ ಒಂದು ವಾರ ಬಿಟ್ಟು ಮತ್ತೆ ಶೂಟಿಂಗ್ ಪ್ಲ್ಯಾನ್ ಮಾಡೋಣ. ಎಲ್ಲರೂ ಆ ಟೈಮಿಗೆ ಓಕೆ ಅಂದರೆ ಆ ಟೈಮಿಗೆ ಮಾಡೋಣ. ನಾನು ಫೋನ್ ಮಾಡ್ತೀನಿ ನಿನಗೆ. ಆ ಟೈಮಲ್ಲಿ ನೀನು ಫ್ರೀ ಇದ್ದರೆ ಬಾ, ಇಲ್ಲಾಂದರೆ ಎಲ್ಲ ನಾನೇ ಮಾಡ್ತೀನಿ. ಸರಿ ಹೋಗಿ. ಆಯ್ತು ಸರ್. ಏನಾಯ್ತು? ಶೂಟಿಂಗ್ ಕ್ಯಾನ್ಸಲ್ ಆಯ್ತು ಅಂತಲ್ಲ? ಪ್ರತಿ ಸಲ ಹಿಂಗಾನ? ಏನು ಮಾಡೋದು, ಬೇರೆಯವ್ರನ್ನೆಲ್ಲ ಕರ್ಸ್ಕೊಂಡು ಶೂಟಿಂಗ್ ಮಾಡ್ತೀವಿ ಅಂತಂದರೆ ಅದು ಅಷ್ಟು ಈಜಿ ಅಲ್ಲ. ಒಬ್ಬರಿಲ್ಲ ಅಂತಂದರೆ ಶೂಟಿಂಗೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ಮಾಡಿದ್ರೆ ಆಯ್ತು. ಈಗ ಯಾರು ಬರಲ್ಲ ಅಂತಾರನ? ಯಾರೂ ಬರಲ್ಲ ಅಂತಲ್ಲ, ಒಬ್ಬರು ಮಾತ್ರ ಬರಲ್ಲ ಅಂತಾರೆ. 8-9 ಜನ ಬರ್ತಾರ ಅನ್ನೋದಕ್ಕೆ ಬಡಬಡವಾಗಿ 8,000 ರೂಪಾಯಿ ರೇಷನ್ ತಂದೀನಿ. ಈಗ ನಾ ಇಬ್ಬರ ಕುಂತ್ಕೊಂತೀನಿ ಅದನ್ನ. ನಾನು ಏನು ಮಾಡಲಿ ಹೇಳು? ಪ್ರತಿಯೊಂದು ಪಾತ್ರ ಮಾಡೋರನ್ನ ಬೇರೆಯವ್ರನ್ನ ಕರೆಸ್ಬೇಕು. ಅಷ್ಟೆಲ್ಲ ಗೊತ್ತಿರ್ತಲ್ಲ ಅವ್ರಿಗೆಲ್ಲ ಮೊದಲ ಎಲ್ಲ ಕಂಡೀಷನ್ ಹೇಳ್ಬಿಡ್ಬೇಕು. ಒಬ್ರು ಮಿಸ್ ಮಾಡಿದ್ರೆ ಶೂಟಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು. ಆ ಥರ ಕೈ ಕೊಡೋರ್ನ ಬಿಟ್ಟು ಬೇರೆ ಯಾರನ್ನಾರು ಕರ್ಸಲ್ಲ. ಯಾಕ? ಇನ್ನು ಮುಂದೆ ಯಾರಾದರೂ ಒಬ್ಬ ಕಲಾವಿದರನ್ನ ಕರೆಸಿದ್ರೆ ಸಾಕು, ನಾವು ಶೂಟಿಂಗ್ ಮಾಡ್ಬೋದು. ಉಳಿದಿದ್ದ ಪಾತ್ರ ಎಲ್ಲ ನೀನು ಮಾಡ್ತೀಯಾ? ಕರೆಕ್ಟ್, ನಾನೇ ಮಾಡ್ತೀನಿ. ಅದೇ ಹಂಗ? ಏನೂ ಮಾಡೋಕ್ಕಾಗಲ್ಲ, ನಾನು ಯಾಕೆ ಮಾಡ್ತೀನಿ. ಇಷ್ಟು ದಿನ ನಾನು ಯಾವ ಪಾತ್ರ ಮಾಡಲ್ಲ ಅಂತ ಹೇಳ್ತಿದ್ದಿ, ಡೈರೆಕ್ಷನ್ ಬಿಟ್ಟು ನನಗೆ ಬೇರೆ ಯಾವುದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಿ, ಈಗ ನೋಡಿದ್ರೆ ಹಿಂಗ? ಸುಮಾರು ಜನ ಅಂದ್ಕೊಂಡಿರ್ತಾರೆ ನಾವು ಹೋಗಿಲ್ಲ ಅಂದರೆ ಆಗಲ್ಲ, ಅವ್ರು ಬಂದಿಲ್ಲ ಅಂದರೆ ಆಗಲ್ಲ, ಯಾರು ಬಂದಿಲ್ಲ ಅಂತಂದರೆ ಇವ್ರದ್ದು ಏನೂ ನಡೆಯೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವ್ರಿಗೇನು ಗೊತ್ತು,
ಒಬ್ಬ ಡೈರೆಕ್ಟರ್ ಮನಸ್ಸು ಮಾಡಿದ್ನಂದ್ರೆ ಬರೀ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಏನು ಬೇಕಾದರೂ ಆಟ ಆಡಿಸ್ಬೋದು ಅಂತ. ಇಲ್ಲಿ ನಾನು ಯಾರೋ ಒಬ್ಬ ವ್ಯಕ್ತಿ ನಂಬ್ಕೊಂಡು ಬಂದವನಲ್ಲ, ನನಗೆ ಎಲ್ಲರಿಗಿಂತ ಜಾಸ್ತಿ ನಂಬಿಕೆ ಇರೋದು ನನ್ನ ಮೇಲೆ. ನನ್ನನ್ನು ನಂಬ್ಕೊಂಡು ನಾನು ಇಷ್ಟು ದಿನ ಮುಂದೆ ಬಂದಿದ್ದೀನಿ, ಮುಂದೆ ಹೋಗ್ತಾನೆ ಇರ್ತೀನಿ. ಹೊಸ್ದಾಗಿ ಎಂಟ್ರಿ ಕೊಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಎಂಟ್ರಿ ಕೊಟ್ಟೇ ಕೊಡ್ತೀನಿ. ಯಾವಾಗ ರೀ ಸರ? ಹಾಗೆ ಶೀಘ್ರದಲ್ಲೇ. ಇಷ್ಟೊತ್ತವರೆಗೂ ಮಾಡಿದ್ದು ನಾವು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ. ಇದರಲ್ಲಿ ಯಾವುದೇ ಥರದ ಕಂಟೆಂಟ್ ಇಲ್ಲ, ಏನೂ ಇಲ್ಲ. ಅದು ಹೆಂಗೆ ಮಾಡಿದ್ದೇನೋ ಅದಂತೂ ಗೊತ್ತಿಲ್ಲ. ನಾವೆಲ್ಲ ಕಲಾವಿದರಿಗೂ ಫೋನ್ ಮಾಡಿ ಹೇಳಿ ನಾವು ಈ ಥರ ಮಾಡ್ತೀವಿ, ಸೊ ನೀವು ಕಾಲ್ ಪಿಕ್ ಮಾಡಿ ಮಾತಾಡ್ರಿ ಅಂತ ಹೇಳಿದ್ದೆ. ಅವರು ಮಾತಾಡಿದ್ದಾರೆ, ಬಟ್ ಆ ಥರ ಯಾರೂ ಕೈ ಕೊಟ್ಟಿಲ್ಲ. ಸಣ್ಣ ಪುಟ್ಟ ಪಾತ್ರ ಮಾಡೋರು ಕೈ ಕೊಟ್ಟಿದ್ದಾರೆ, ಸುಮಾರು ಸಲ ಕೈ ಕೊಟ್ಟಿದ್ದಾರೆ. ಇಲ್ಲೇ ಇದ್ದಾರೆ ಸಾಹೇಬರು. ಶೂಟಿಂಗಿಗೆ ಇವ್ರು ಯಾವಾಗಲೂ ಲೇಟಾಗಿ ಬರೋರು, ಆದರೆ ಇದರಲ್ಲಿ ಮಾತ್ರ ಫಸ್ಟ್ ಇವರೇ ಬಂದುಬಿಟ್ಟವು. ಕಂಪ್ಲೀಟ್ ಉಲ್ಟಾ ಐತೆ. ಸೊ ಇದೇ ಥರ ಇನ್ನು ಮುಂದೆ ವಾರದಲ್ಲಿ ಒಂದು 2-3 ವಿಡಿಯೋ ಬಿಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ, ಇವಾಗ ಪ್ಲ್ಯಾನ್ ಮಾಡಿಕೊಂಡೆ ಇದನ್ನು ಮಾಡಿದ್ವಿ. ಇಷ್ಟೊತ್ತವರೆಗೂ ಮಾಡಿದ್ದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ನಮ್ಮಲ್ಲಿನೂ ಹೊಸ ಹೊಸ ಕಲಾವಿದರು ಬರ್ತಾ ಇರ್ತಾರೆ. ಮತ್ತು ಹಳಬರು ಇಷ್ಟೊತ್ತವರೆಗೂ ಏನು ಧ್ವನಿ ಬಂತಲ್ಲ ಅವರೆಲ್ಲರೂ ಕೂಡ ರಿಪೀಟ್ ಆಗ್ತಾರೆ. ಅವರೆಲ್ಲರೂ ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ಒಂದೊಂದೇ ವೀಡಿಯೋಗಳಲ್ಲಿ ಸಿಗ್ತಾ ಹೋಗ್ತಾರೆ. ಸೊ ಅದೇ ಥರ ನಾನು ಕೂಡ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾ ಇರೋದು. ಸೊ ಇವರು ಸುಮಾರಲ್ಲಿ ಕಾಣಿಸ್ಕೊಂಡಾರ, ಬಟ್ ನಾನು ಮಾತ್ರ ಇಲ್ಲ. ಸೊ ಅದೇ ಥರ ಹೆಂಗೆ ಅನ್ನಿಸ್ತೀರಿ ಅನ್ವೇಶ್? ಸೂಪರ್ ರೀ ಸರ್. ಅಲ್ಲ ನೀವು ಹೆಂಗೆ ಮಾಡ್ತೀರಾ ನಮಗೇನೋ ಭಾಳ ಇದೈತಿ, ಕುತೂಹಲ ಐತ್ರಿ, ಮಾಡ್ಬೇಕಲ್ಲ. ಪಳಗಿದವ್ರಿ ಇವರೆಲ್ಲ. ಏನಿಲ್ಲ ಸರ, ಡೈರೆಕ್ಟ್ರ್ ಇನ್ನೂವರೆಗೆ ಯಾರು ಜಾಸ್ತಿ ಮಾಡಿಲ್ರಿ, ಇವರಿಬ್ಬರು ಮಾಡಾಕತ್ತಾರ. ನೋಡೋಣ ಸರ್ ಹೆಂಗೆ ಮಾಡ್ತಾರ ಅಂತಂದ್ರೆ. ಏನು ಮಾಡ್ತಾರೆ ಶೂಟಿಂಗ್ಗೆ? ಓಕೆ, ಏನೋ ಒಂದು ಹೊಸ ಪ್ರಯತ್ನ ಮಾಡೋದಂತ ಮಾಡಿದ್ವಿ. ಆಮೇಲೆ ಇವಾಗಿರೋ ಒಂದು ಇದರಲ್ಲಿ ಎಲ್ಲ ಬಜೆಟು ಅದು ಇದು ಎಲ್ಲ ಖರ್ಚುಗಳು ಜಾಸ್ತಿ ಆಗ್ತಿರೋದ್ರಿಂದ ಆದಷ್ಟು ಕಲಾವಿದರನ್ನ ಕಡಿಮೆ ಇಟ್ಕೊಂಡು ಮಾಡೋಣ. ಆಲ್ರೆಡಿ ನಾವು ಲಾಸ್ಟ್ ಇಯರ್ ಪ್ಲ್ಯಾನ್ ಮಾಡೋಣ ಅಂತ ಮಾಡಿದ್ವಿ ಒಂದು ಶಾರ್ಟ್ ಫಿಲಮ್ ನ್ಯೂ ಇಯರ್ ಅಂತ. ಬಟ್ ಅವಾಗ ನನಗೆ ಇಂಟ್ರೆಸ್ಟೇ ಬರಲಿಲ್ಲ ಆ್ಯಕ್ಟಿಂಗ್ ಮಾಡೋದಕ್ಕೆ. ಈವನ್ ಈಗೂ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ. ಏನೋ ಒಂದು ಟ್ರೈ ಮಾಡೋಣ, ನೋಡೋಣ ಕ್ಲಿಕ್ ಆದರೂ ಆಗ್ಬೋದು ಅಂತೇಳಿ. ಕ್ಲಿಕ್ ಆಗುತ್ತಾ ಬಿಡುತ್ತೋ ಅದು ಮ್ಯಾಟ್ರೇ ಇಲ್ಲ ನಮಗೆ. ಕ್ಲಿಕ್ ಆಗಲಿ ಅಂತೇಳಿ ಅವತ್ತು ನಾವು ಮಾಡೀನೂ ಇಲ್ಲ. ಸೊ ಮಾಡೋದು ನಮ್ಮ ಧರ್ಮ, ನಮ್ಮನ್ನು ಬೆಳೆಸೋದು ನಿಮ್ಮ ಪ್ರೀತಿ. ಸೊ ಇದನ್ನು ಇರುತ್ತಾ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ವಾರದಿಂದ ಇನ್ನೂ ಒಂದು 2 ದಿನದಲ್ಲಿ ಜಸ್ಟ್ ನಾಳೆ ಇಲ್ಲ ನಾಡಿದ್ದು ಈ ವಿಡಿಯೋ ನೋಡ್ತಾ ಇದ್ದಿರಲ್ಲ, ಈ ವಿಡಿಯೋ ನೋಡಿ ನಾಳೆ ಇಲ್ಲ ನಾಡಿದ್ದು ನಮ್ಮ ಶಾರ್ಟ್ ಫಿಲಮ್ ಬರುತ್ತೆ. ಜಸ್ಟು ಎಂದು ಜಾಸ್ತಿ ಇರಲ್ಲ, 3 ಮಿನಿಟ್ 5 ಮಿನಿಟ್ 6 ಮಿನಿಟ್ 7 ಮಿನಿಟ್ 8 ಮಿನಿಟ್ ಅಷ್ಟೇ ಇರುತ್ತೆ. ಸೊ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾಯಿದ್ದೀವಿ. ಮೆಸೇಜು ಅದು ಇದು ಅಂತ ಮಾಡ್ತೀವಿ, ಬಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಈ ಥರ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಇವಾಗ ಸದ್ಯಕ್ಕೆ ನಾವು 3 ಜನ ಮತ್ತು ಚಂದ್ರು ಒಂದು 4 ಜನ ಇದರಲ್ಲಿ ಮಾಡಿದ್ವಿ. ಮತ್ತು ಒಂದು 2 ಆರ್ಟಿಸ್ಟು ವಾಯ್ಸ್ ಬಂತು. ಸೊ ಅವ್ರನ್ನೆಲ್ಲ ಇಟ್ಕೊಂಡು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಮಾಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.